ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 491ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಾನರರು ಕಪ್ಪು ಗವಿ ಅಂದರೆ ರಿಕ್ಷಾ ಗುಹೆಯಿಂದ ಹೊರಗೆ ಬರ್ತಾರೆ ಸ್ವಯಂ ಪ್ರಭೆಯ ಸಹಾಯದಿಂದ. ಮುಂದೆ ಶೀತ ಸಿಗದ ನಿರಾಶೆಯಲ್ಲಿ ಅಂಗದ ಹೇಳ್ತಾನೆ, ಇನ್ನು ಹೊಳೆ ಹೋದ್ವಿ ಅಂದರೆ ನಮಗೇನಾದರೂ ಶಿಕ್ಷೆ ನೀಡಬಹುದು. ಸುಗ್ರೀವ ಮೊದಲ ಶೀಘ್ರ ಕೂಪಿ ಇದ್ದಾನೆ, ಅದಕ್ಕೆ ನಾವು ಕಿಷ್ಕಿಂಧಕ್ಕೆ ಮರಳದ ನಾವು ಇಲ್ಲೇ ಆಮರಣ ಉಪವಾಸ ಮಾಡುವನ ಅಂದರೆ ಹೆಚ್ಚು ಕಡಿಮೆ ಇದು ಒಂದು ಪ್ರಕಾರದ ಬಂಡಾಯನ. ಅದೇ ವೇಳೆಯಲ್ಲಿ ತಾರ ಇನ್ನೊಬ್ಬ ವಾನರ ಇವನು ಅಂದರೆ ರೂಮಾಳ ತಂದೆ ಅಂದರೆ ಸುಗ್ರೀವನ ಹೆಂಡತಿ ರೂಮಾನ ತಂದೆ. ಅವನು ಅದನ್ನೇ ಅವಕಾಶ ನೋಡಿಕೊಂಡು ಹೇಳಿಬಿಡ್ತಾನೆ, ಇಲ್ಲ ಆಮರಣ ಉಪವಾಸ ಕೊಂಡೋದು ಬೇಡ, ಆಮರಣ ಮತ್ತು ಕಿಷ್ಕಿಂಧಕ್ಕೆ ಹೋಗೋದು ಬೇಡ, ಎಲ್ಲರೂ ಸೇರಿ ಪುನಃ ಕಪ್ಪು ಗುಹೆ ಏನಿದೆಯಲ್ಲ, ರಿಕ್ಷಪ ಗುಹೆ ಏನಿದೆ ಆ ಗುಹೆದಾಗ ಹೋಗೋಣ, ಅಲ್ಲೆಲ್ಲನೂ ಸೌಕರ್ಯಗಳದಾವ, ಇರೋಣ ಅಂದರೆ ಅಂಗದನ ದಾರಿ ತಪ್ಪಿಸ್ಲಿಕ್ಕೆ ಅವ ಪ್ರಯತ್ನ ಮಾಡ್ತಾನೆ. ಸುಗ್ರೀವ ಇವನು ಹನುಮಾನ ಇದನ್ನೆಲ್ಲ ನೋಡ್ತಿರ್ತಾನೆ. ಅಂಗದ ನಿರಾಶೆ ಮಾತುಗಳನ್ನು ಆಡಿದಾಗ ಹನುಮಾನ ಅವನಿಗೆ ಧೈರ್ಯ ತುಂಬಿರ್ತಾನೆ. ನಿನ್ನಲ್ಲಿ ಬಹಳ ಸಾಮರ್ಥ್ಯ ಇದೆ, ಎಲ್ಲ ಇದೆ, ನೀ ಧೈರ್ಯ ಬಂದುಬೇಡ, ಪ್ರಯತ್ನ ಮಾಡೋಣ ಅಂತ ಹೇಳ್ತಿರ್ತಾನೆ. ಅಂಥದ್ರಾಗ ಇವನು ತಾರ ಈ ರೀತಿ ಹೇಳಿದಾಗ ಹನುಮಾನಿಗೆ ಗೊತ್ತಾಗ್ತಿದೆ, ಇವು ಎಲ್ಲ ಕೂಡಿಕೊಂಡು ಇವರು ಸುಗ್ರೀವನ ವಿರುದ್ಧ ಬಂಡೇಳುವಂತಹ ಒಂದು ವಿಚಾರವನ್ನು ಮನಸ್ಥಿತಿಯನ್ನು ಹೊಂದಾರನ್ನು ತಿಳ್ಕೊಂಡು ಚಾಣಕ್ಷತನದಿಂದ ವಾಕ್ಚಾತುರ್ಯದಿಂದ ಹನುಮಾನನ ಆ ಒಂದು ಏನು ಜಟಿಲ ಸಮಸ್ಯೆ ಬಿಕ್ಕಟ್ಟಿನ ಸೃಷ್ಟಿಯಾಗಿತ್ತಲ್ಲ, ಇವ್ರ ಮನಸ್ಥಿತಿಯನ್ನು ಬಂಡಾಯ ಹೇಳ್ಬೇಕಂತೇನಿತ್ತಲ್ಲ, ಅದನ್ನು ಯಾವ ರೀತಿಯಾಗಿ ತಿಳಿ ಮಾಡ್ತಾರೆ ಅನ್ನೋದನ್ನು ವಾಲ್ಮೀಕಿಯವರು ಮುಂದುವರಿಸ್ತಾರೆ. ಸುಗ್ರೀವನಿಂದ ತಪ್ಪಿಸಿಕೊಳ್ಳುವ ಸರ್ವ ವಾನರರ ಮನಸ್ಥಿತಿ ತಿಳಿದು ಜ್ಞಾನಿ ಹನುಮ ವಾನರ ಮನ ಬದಲಿಸಿದ ಭೇದ ವಿಧಾನದಿ. 4 ವಿಧಾನಗಳ 4 ಯುಕ್ತಿಗಳದ ಅಂತ ಹೇಳಿದ್ದು ನಿಮಗೆ. ಅದ್ರಾಗ ಒಂದಂದರೆ ಭೇದ. ಅಲ್ಲೇನು ಮಾಡಿಬಿಟ್ಟ, ಆ ಎಲ್ಲರೂ ವಾನರರು ಸೇರಿಕೊಂಡು ಹೊಳೆ ಹೋಗೋದು ಬೇಡ ಅಂತ ಏನು ಹೇಳ್ತಾರಲ್ಲ ಕಿಷ್ಕಿಂಧಕ್ಕೆ, ಹತ್ರಾಗನ 2 ಭಾಗ ಮಾಡಿಬಿಟ್ಟ. ಯಾವ ರೀತಿ ಮಾಡಿದಂದರೆ, ಹನುಮನ ಮಾತಿನಂತೆ ವಾನರರು ವಿರೋಧಿಸಿದರು ಅಂಗದನ ಸುಗ್ರೀವನ ವಿರೋಧ ನಿಲುವನ್ನು. ಸುಗ್ರೀವನೇನು ವಿರೋಧ ಮಾಡಬೇಕಂತೇಳಿ ಅಂಗದಲ್ಲಿ ಮನಸ್ಥಿತಿ ಬೆಳೀತಾ ಇತ್ತು. ತಾರಾದಕ್ಕೇನು ಕೂಗು ಕೊಡ್ತಾ ಇದ್ದಲ್ಲ, ಅದರ ಬಗ್ಗೆ ಹನುಮಾನ ವಾನರಿಗೆ ತಿಳಿ ಹೇಳಿದಾಗ ಕೆಲವೊಂದು ಜನ ಅಂಗದನ ಈ ಸುಗ್ರೀವನ ವಿರೋಧ ನೀತಿ ಅಂತ ತಿಳಿದದ್ದಲ್ಲ, ಬಂಡಾಯ ನೀತಿ ಏನಿತ್ತಲ್ಲ, ಅದನ್ನು ವಿರೋಧ ಮಾಡ್ತಾರೆ. ವಿರೋಧಿಸಿದರು ಅಂಗದನ ಸುಗ್ರೀವ ವಿರೋಧ ನಿಲುವನ್ನು ಹನುಮ ಅಂಗದನಿಗೆ ನುಡಿದ. ಹನುಮಾನ ಅಂಗದನಿಗೆ ಮತ್ತು ಹೇಳ್ತಾನೆ, ಏನು ಹೇಳ್ತಾನೆಂದರೆ, ಓ ತಾರಾಪುತ್ರನೇ, ಯುದ್ಧದಲ್ಲಿ ನೀನೊಬ್ಬ ಪ್ರಶ್ನಾತೀತ ಶೂರ. ಅಂದರೆ ಯುದ್ಧ ನಡೀತಂದ್ರೆ ಪ್ರಶ್ನಾತೀತ ಶೂರ ಯಾರಪ್ಪ ಅಂದರೆ ನೀನು ಅಂತ ಮಹಾಪರಾಕ್ರಮಿ ಇದ್ದೀಯಾ. ನೀನು ಅಂಗದನ ವಾಲಿ ಮಗ ಇದ್ದೀಯಾ. ತಂದೆ ವಾಲಿಯಂತೆ ವಾನರ ರಾಜ್ಯ ನಿಭಾಯಿಸಬಲ್ಲೆ. ಇದನ್ನೆಲ್ಲ ನೀನು ವಾನರ ರಾಜ್ಯವನ್ನು ನಿನ್ನ ತಂದೆ ಯಾವ ರೀತಿಯಾಗಿ ರಾಜ್ಯ ಆಡಳಿತವನ್ನು ಮಾಡಿದ್ದಿಲ್ಲ, ಆ ಎಲ್ಲ ಗುಣಗಳು ನಿನ್ನಲ್ಲಿವೆ ಅಂತ ಅವರ ತಂದೆದ ನೆನಪು ಮಾಡಿಕೊಡ್ತಾನೆ. ವಾನರರು ಹೆಂಡತಿ ಮಕ್ಕಳು ಬಿಟ್ಟು ಬಹಳದಿ ವಾಸಿಸಿಯರು ನಿನ್ನ ಹತೋಟೆಯಲ್ಲಿ. ನಿನ್ನ ನಿಯಂತ್ರಣದಾಗ ನಿನ್ನ ಬೆನ್ನತ್ತಿ ಬಂದಾರ. ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಬಿಟ್ಟು ಕಿಷ್ಕಿಂಧ ಬಿಟ್ಟು ಬಂದಾರ ಅವರು. ಈಗ ನಿನ್ನ ಜೊತೆಗೆ ಇದ್ದಾರವ್ರು. ದುಃಖದಿ ಸತ್ಯ ಹೇಳುವೆ, ಜಾಂಬವಂತ ನೀಲ ಸುಹೋತ್ರ ಯಾರೂ ನಿನ್ನೊಂದಿಗಿರರು, ನಾನು ಕೂಡ ಇರೇನು. ಮತ್ತೊಂದು ಸತ್ಯ ನಿನಗೆ ಹೇಳ್ತೇನೆ, ದುಃಖ ಅನಿಸ್ತದ ಸತ್ಯ ಹೇಳಬೇಕಾದ್ರೆ ಏನಪ್ಪ ಅಂದ್ರೆ, ನೀನು ಈ ರೀತಿಯಾಗಿ ಕಿಷ್ಕಿಂಧಕ್ಕೆ ಮರಳಿ ಹೋಗದ ಇಲ್ಲೇ ಉಳಿದು ಸುಗ್ರೀವನ ವಿರುದ್ಧ ಬಂಡೆ ಇದ್ದಂದ್ರೆ ಇಲ್ಲೇನು ಬಂದಾರಲ್ಲ ನಿನ್ನ ಜೊತೆಗೆ ಜಾಂಬವಂತ ನಿನಗೆ ಬೆಂಬಲ ಕೊಡೋದಿಲ್ಲ, ನೀಲ ಕೊಡುವುದಿಲ್ಲ, ಸಹೋತ್ರ ಕೊಡುವುದಿಲ್ಲ. ಅವರಷ್ಟೇ ಅಲ್ಲ, ನಾನು ಕೂಡ ನಿನಗೆ ಬೆಂಬಲ ಕೊಡುವುದಿಲ್ಲ, ನಾನು ಕೂಡ ನಿನ್ನೊಂದಿಗೆ ಇರುವುದಿಲ್ಲ, ಬರುವುದಿಲ್ಲ ಅಂತ ಹನುಮಾನ ಸ್ಪಷ್ಟವಾಗಿ ಹೇಳ್ತಾನೆ.
ನಾನು ಕೂಡ ಇರೇನು, ಸಾಧ್ಯವೇ ಇಲ್ಲ ನಿನಗೆ ಸುಗ್ರೀವನಿಂದ ದೂರವಿರು. ನಿನಗೂ ಹಾಗೆ ಐತಿ, ಸುಗ್ರೀವನಿಂದ ದೂರ ಇರೋಕೆ ನಿನಗೂ ಸಾಧ್ಯ ಇಲ್ಲ. ಯಾವುದೇ ಯುಕ್ತಿ ಬಳಸಿ ಸಬಲನೊಂದಿಗೆ ಅಬಲನು ಸಬಲ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ವಾಲ್ಮೀಕಿ ಅವ್ರದ್ದು ಹೆಂಗಿದೆ, ಯಾರು ಅಬಲರಿದ್ದರೂ ಕೂಡ, ಅನಾಥರಿದ್ದರೂ ಕೂಡ ಸಬಲ ವ್ಯಕ್ತಿಯ ನೀವು ಸಾಥ್ ಕೊಟ್ಟಾಗ, ಸ್ನೇಹ ಮಾಡಿದಾಗ ನೀವು ಕೂಡ ಸಬಲರಾಗ್ತೀರಿ. ಅದನ್ನು ಹೇಳ್ತೇವೆ ನಾವು. ವಾಲಿ ಜೊತೆಗೆ ನೀನು ಇರುವುದರಿಂದ ನೀನು ಮತ್ತಷ್ಟು ಸಬಲ ಆಗ್ತೀಯ. ದುರ್ಬಲರು ಕೂಡ ಏನಾಗ್ತಾರೆ, ಸಬಲರಾಗ್ತಾರೆ ಸುಗ್ರೀವನೊಂದಿಗೆ ಇರುವುದರಿಂದ. ಅದಕ್ಕೆ ನೀನು ಕೂಡ ಸುಗ್ರೀವನ ಬಿಟ್ಟು ದೂರ ಉಳಿಬೇಡ ಅಂತ ಹೇಳಿ ಹನುಮಾನ ಅಂಗದನಿಗೆ ಹೇಳ್ತಾನೆ. ಮುಂದುವರೆದು, ಸುಗ್ರೀವನಿಂದ ತಪ್ಪಿಸಿಕೊಂಡು ಕಪ್ಪು ಗವಿಯಲ್ಲಿದ್ದರೂ ನಿಮಗೆ, ಒಂದು ವೇಳೆ ನೀವೇನು ವಿಚಾರ ಮಾಡೋದಿತ್ತಲ್ಲ, ಕಿಷ್ಕಿಂದಕ್ಕೆ ಹೋಗೋದ ಎಲ್ಲರೂ ಸೇರಿಕೊಂಡು ಆ ಕಪ್ಪು ಗವಿ, ರಿಕ್ಷಾ ಗವಿಯಲ್ಲಿ ಹೋಗಿಕೊಂಡು ಅಂತ ಹೇಳ್ತಾರೆ ನೀವು. ಅಲ್ಲೇ ಉಳಿದ ಜನ ಕಳಿನ ಅಂತ ಹೇಳ್ತೀರಿ. ಒಂದು ವೇಳೆ ಹಾಗೆ ಮಾಡಿದ್ರೂ ಕೂಡ ನೀವು ಲಕ್ಷ್ಮಣನ ಬಾಣದಿಂದ ರಕ್ಷಿಸಿಕೊಳ್ಳಲು ಅಸಾಧ್ಯ. ನೀವು ಕೊಟ್ಟ ಮಾತಿನಂತೆ ತಪ್ಪಿಕೊಂಡ್ರೆ ಅಂದ್ರೆ ಲಕ್ಷ್ಮಣನ ಬಾಣ ನಿಮ್ಮನ್ನು ಜೀವಂತ ಬಿಡುವುದಿಲ್ಲ. ಹುಡುಕೊಂಡು ಬಂದು ಲಕ್ಷ್ಮಣ ನಿಮ್ಮನ್ನು ವಧೆ ಮಾಡಿ ಸಂಹಾರ ಮಾಡ್ತಾನೆ ಅಂತ ಹೇಳ್ತಾನೆ. ರಾಜನಾಗಿ ವಾಸಿಸಿದರೂ ನೀ ಕಪ್ಪು ಗವಿಯಲ್ಲಿ ಇರಲು ಬಹುಕಾಲ ನಿನ್ನೊಂದಿಗೆ ವಾನರರು ಬಿಟ್ಟು ತಮ್ಮ ಸಂಸಾರ. ನೀ ಕಪ್ಪು ಗವಿಯಾಗಿ ಹೋಗಿ ಇವ್ರನ್ನೆಲ್ಲ ಕರ್ಕೊಂಡು ನೀನೇ ರಾಜನಾಗಿ ಅಲ್ಲಿ ಉಳ್ಕೊಂಡ್ರೂ ಕೂಡ ಇವ್ರು ಯಾರೂ ಉಳಿದಿಲ್ಲ. ಯಾಕಂದರೆ ಇವ್ರ ಹೆಂಡತಿ ಮಕ್ಕಳೆಲ್ಲ ಇಲ್ಲದಾರ, ಕಿಷ್ಕಿಂದದಾಗ ಅದರ ಭಾಳ ದಿವಸ ನಿಮ್ಮಳು ಉಳಿದಿಲ್ಲ ಇವರು ಅಂತ ಹೇಳ್ತಾನೆ. ಎಲ್ಲರನ್ನೂ ಕಳ್ಕೊಂಡು ಕೊನೆಗೆ ಓ ಅಂಗದ ನೀನು ನಿತ್ರಾಣ ಹುಲ್ಲಿನ ಗರಿಯಂತೆ ಅಂತ್ಯವಾಗುವಿ. ನೋಡಿರಿ, ಮತ್ತಿಲ್ಲಿ ಅಲಂಕಾರ ಎದಕ್ಕೆ ಹೋಲಿಸ್ತಾರಂದ್ರೆ, ಒಣಗಿದ ಗರಿ ತನ್ನ ಎಲ್ಲ ತಾಕತ್ತು ಕಳ್ಕೊಂಡು ತನ್ನಷ್ಟೇ ತಾನೇ ನಾಶ ಆಗಿ ಹೋಗ್ತಿದೆ. ಆ ರೀತಿ ನೀ ಏನಾಗ್ತೀಯ ಅಂದರೆ, ಅಲ್ಲೇನೋ ಹೋಗಿ ನೀನು ರಿಕ್ಷಾ ಗವಿಯಲ್ಲಿ ಇವರು ಕರ್ಕೊಂಡು ರಾಜನಾಗಿರ್ಬೋದು, ಆದರೆ ಇವ್ರು ಯಾರೂ ನಿನ್ನ ಜೊತೆಗಿರೋದಿಲ್ಲ. ಯಾಕಂದರೆ ಇವ್ರ ಹೆಂಡತಿ ಮಕ್ಕಳೆಲ್ಲ ಕಿಶಿಂದಾಗಿದ್ರೆ, ನಾವಂತೂ ಈಗ ನಿನ್ನ ಬೇನಂತ ಬರೋದಿಲ್ಲ, ಅವರು ಕೂಡ ಭಾಳ ದಿವಸ ಉಳಿದಿಲ್ಲ, ಓವರಾಗಿ ಬಿಟ್ಬಿಡ್ತಾರೆ. ಕೊನೆಗೆ ನಿನ್ನ ಅಂತ್ಯವನ್ನು ನೀನೇ ಕಾಣಬೇಕಾದದ್ದು ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ಕಿಷ್ಕಿಂದಕ್ಕೆ ನಮ್ಮೊಂದಿಗೆ ಮರಳಿದರೆ ಎಂದಿನಂತೆ ಸುಗ್ರೀವ ಕರುಣದೇವಿ ಸುಖವಾಗಿರು. ನೀನು ನಮ್ಮ ಕೂಡ ಬಂದುಬಿಟ್ಟೆ ಅಂದರೆ ಇದ್ದ ಸತ್ಯವನ್ನು ಹೇಳಿಬಿಡು. ನಾ ಎಲ್ಲ ಹುಡುಕಾಡಿದ್ರು ನಾವು, ಸೀತೆ ಸುಳಿದು ಎಲ್ಲೂ ಸಿಗಲಿ ಅಂತ ಸತ್ಯ ಹೇಳಿದಾಗ ಸುಗ್ರೀವನಲ್ಲಿ ಕರುಣೆ ಸ್ವಭಾವ ಇದೆ. ಅವ ಏನು ಮಾಡಿಬಿಡ್ತಾನೆ, ನಮ್ಮ ಮ್ಯಾಗ ಕರುಣೆ ತೋರಿ ನೀನು ಸುಖವಾಗಿ ಇರಬಹುದು, ಅದೇ ಕಿಷ್ಕಿಂದದಲ್ಲಿ ಅದೇ ಚಿಕ್ಕಪ್ಪನ ಜೊತೆಗೆ ಇರಬಹುದು ಅಂತ ಹನುಮಾನ ಅಂಗದನಿಗೆ ಹೇಳ್ತಾನೆ. ಸುಗ್ರೀವನೊಬ್ಬ ಪ್ರಾಮಾಣಿಕ ನಿರುಪದ್ರವಿ ರಾಜ. ನಿನಗೂ ಗೊತ್ತಿದೆ, ಆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅದಾನ, ಮಾತು ಕೊಟ್ಟಂಗೆ ನಡ್ಕೊಳ್ತಾನ, ನಾವು ದುಷ್ಟ ಇಲ್ಲ. ಎರಡನೇದು ನಿರುಪದ್ರವಿ ಅದ. ನಾವು ತನ್ನ ಪ್ರಜೆಗಳಿಗೆ ಅವನು ಯಾವುದೇ ಪ್ರಕಾರ ತೊಂದರೆ ಕೊಡುವುದಿಲ್ಲ. ಉದಾಹರಣೆ, ಈಗಿಂದ ಈ ವರ್ತಮಾನದ ಧರ್ಮ ತಗೊಂಡ್ರೆ, ಇವರು ಈಗಿನ ಆಡಳಿತದಲ್ಲಿರುವವರು, ಆಳುವವರು, ಶಾಸಕರು, ಜನಪ್ರತಿನಿಧಿಗಳು, ಮಂತ್ರಿ ಏನದಾರ ಇವರೆಲ್ಲ, ಇವರು ಆರ್ಸಿ ಬಂದ ನಂತರ ಎಲ್ಲರೂ ನಮ್ಮ ಪ್ರಜೆಗಳನ್ನಾಗಿಲ್ಲ. ಇವರು ನನಗೆ ಯಾರು ಬೆನ್ನು ಹತ್ತಿರು, ನನಗೆ ಯಾರು ಓಟು ಹಾಕಿರೋ ಅವರಟ್ಟ, ಯಾರು ನನಗೆ ವಿರೋಧ ಮಾಡಿರೋ ಅವ್ರನ್ನ ಕಾಡಿಸೋದು. ಡೆಮೋಕ್ರಸಿದಾಗ ಇದಿರುವುದಿಲ್ಲ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ, ತಮ್ಮ ಒಂದು ನೀತಿಯನ್ನು ವಿರೋಧಿಸುವಂಥ ಜನರಿಗೆ ಉಪದ್ರವಿ ಆಗ್ತಾರೆ. ಇಲ್ಲಿ ಹೇಳ್ತಾನವ, ಇಲ್ಲ, ಪ್ರಜೆಗಳ ವಿರುದ್ಧ ಯಾವುದೇ ಪ್ರಕಾರದ ಅವರಿಗೆ ತೊಂದರೆ ಆಗುವಂಥ ವಿಚಾರವುಳ್ಳಂಥ ವ್ಯಕ್ತಿ ಸುಗ್ರೀವ ಅಲ್ಲ. ನಿನ್ನ ಚಿಕ್ಕಪ್ಪ ಮಾಡಲಾರ ನಿನ್ನ ಹತ್ಯೆ. ನಿನ್ನಲ್ಲಿ ಏನಾದರೂ ಸಂಶಯ ಇದ್ದರೆ, ಸಂದೇಹ ಇತ್ತಂದ್ರೆ ನಾನು ಕೊಲ್ಲಬಹುದಿವ ಅಂತೇಳಿ ನಿಮ್ಮ ಚಿಕ್ಕಪ್ಪ ಅದನ್ನು ತೆಗೆದೋಗಿ ಅವನ ತಲೆಯಾಗೋದು ಇಲ್ಲ. ನೀನು ನಿನ್ನ ತಾಯಿ ಸುರಕ್ಷಿತರು ಸುಗ್ರೀವನ ಆಶ್ರಯದಲ್ಲಿ. ಸುಗ್ರೀವನ ಆಶ್ರಯದಲ್ಲಿ ಎಲ್ಲಿ ತನಕ ಇರ್ತೀರಿ, ನೀನು ನಿನ್ನ ತಾಯಿ ಸುರಕ್ಷಿತ. ಅದಕ್ಕೆ ನೀನು ಏನೋ ಸಂದೇಹ ಮಾಡಿಕೊಂಡು ಅವ್ರನ್ನ ವಿರುದ್ಧ ಬಂಡ ಹೇಳಕ್ಕೆ ಹೋಗಬೇಡ, ಬಂಡಾಯ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ನೀನೊಬ್ಬನೇ ಅವನ ವಂಶ ಕುಡಿ ಉದ್ಧಾರಕ. ಅಷ್ಟೆಲ್ಲ ಮುಂದುವರೆದು ಹೇಳ್ತಾನೆ. ಈಗ ನಿಮ್ಮ ವಂಶದ ಉದ್ಧಾರಕರು ಯಾರಪ್ಪ ಅಂದ್ರೆ ಪಕ್ಷರಾಜನ ಮಕ್ಕಳು ಇವರು. ಈ ನಿಮ್ಮ ವಂಶದ ಅಂದರೆ ವಾಲೆ ಮಗ ನೀನು, ಸುಗ್ರೀವನ ಮಕ್ಕಳಿಲ್ಲ. ಈಗ ನಿಮ್ಮ ವಂಶ ಮುಂದುವರ್ಸ್ಕೊಂಡು ಹೋಗವನ ನೀನೇ. ನಿನ್ನ ಹೆಂಗೆ ಕೊಲ್ತಾನ ನಾವು
ಅದಕ್ಕೆ ಅದನ್ನೆಲ್ಲ ಅದೇ ಮನಸ್ಸಿನಾಗ ಏನೇ ಒಂದು ಸಂದೇಹ ಇತ್ತಂದ್ರೆ ತೆಗೆದೋಗಿ ಅಂತ ಹೇಳ್ತಾನೆ. ಓ ಅಂಗದ, ಸುಗ್ರೀವನಿಗೆ ವಿದ್ರೋಹ ಮಾಡದೆ, ಅವನ ವಿರುದ್ಧ ಬಂಡಾಯ ಹೇಳದೆ ಮರಳು ಕಿಷ್ಕಿಂದಕ್ಕೆ, ನಿನ್ನ ಸ್ವಂತ ರಾಜ್ಯಕ್ಕೆ. ಕಿಷ್ಕಿಂದ ನಿನ್ನ ಸ್ವಂತ ರಾಜ್ಯ ಐತಿ, ತಲೆಯಾಗ ಏನೇ ಸಂದೇಹಗಳಿದ್ದು ಅಂತ ತೆಗೆದೋಗಿ ನಾವೆಲ್ಲರೂ ಕೂಡ ಹೋಗೋಣ, ಮರಳು ಹೋಗೋಣ, ನಮ್ಮ ಜೊತೆಗೆ ಬಾ, ಮತ್ತು ಇದ್ದ ಸತ್ಯವನ್ನು ಹೇಳಿ ನೀನು ರಾಜನಂತೆ ಸುಖವಾಗಿ ಅಲ್ಲಿರಬಹುದು. ಅದನ್ನೇ ಬಿಟ್ಟುಕೊಂಡ ಇವ್ರ ಮಾತು ಕೇಳಿಕೊಂಡು ಗವ್ಯಾಗಿರೋದು ಇದು ತಪ್ಪಾಗ್ತಿದೆ ಅಂತ ಹೇಳಿ ಹನುಮಾನ ಅಂಗದನಿಗೆ ಹೇಳ್ತಾನೆ. ಕೇಳಿ ಹನುಮನ ನುಡಿ ಅಂಗದ ನುಡಿದ. ಹನುಮಾನನ ಮಾತುಗಳನ್ನೆಲ್ಲ ಕೇಳಿದವನ ಅದಕ್ಕೆ ಉತ್ತರವಾಗಿ ಅಂಗದ ಹನುಮಾನನಿಗೆ ಹೇಳ್ತಾನೆ, ಪರಿಶುದ್ಧ ಮನಸ್ಸು, ಆತ್ಮ, ಕರುಣೆ, ಮುಕ್ತ ಸ್ವಭಾವ ಎಲ್ಲವಿದೆ ಸುಗ್ರೀವನಲ್ಲಿ. ನಮ್ಮ ಕಾಕನಲ್ಲಿ ಎಲ್ಲ ಒಳ್ಳೆಯ ಗುಣಗಳಿವೆ. ಶುದ್ಧವಾದ ಮನಸ್ಸಿದೆ, ಏನೂ ಅದರಲ್ಲಿ ಇದಿಲ್ಲ, ಕಪಟತನ ಇಲ್ಲ, ಒಪ್ತೇನೆ. ಪ್ರಾಂಜಲ ಮನಸ್ಸಿದೆ. ಆತ್ಮನೂ ಕೂಡ ಅಷ್ಟೇ ಶುದ್ಧ ಇದೆ ಅವನು, ಅಲ್ಲಿ ಯಾವುದೇ ಪ್ರಕಾರದ ದೋಷ ಇಲ್ಲ, ಕಲಂಕ ಇಲ್ಲ. ಕರುಣೆ ಇದೆ, ಅವನ ಕರುಣಾಮಯಿ, ಅವನು ಎಲ್ಲರಿಗೂ ಕರುಣೆ ತೋರಿಸುವಂಥ ಸ್ವಭಾವ ಇದೆ. ಮತ್ತು ಮುಕ್ತ ಸ್ವಭಾವ ಇದೆ, ಒಳಗೊಂದು ಹೊರಗೊಂದು ಸ್ವಭಾವ ಇಲ್ಲ, ಏನಿದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಹೇಳ್ತಾನೆ ಅವನು. ಇವೆಲ್ಲವೂ ನನಗೆ ಗೊತ್ತಿದೆ, ನಮ್ಮ ಚಿಕ್ಕಪ್ಪನಾದ ಸುಗ್ರೀವನಲ್ಲಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತಿದೆ ಅವನು. ಆದರೆ ಏನು ಹೇಳ್ತಾನಂದ್ರೆ ಆ ಒಂದು ಘಟನೆಯನ್ನು ಮರುಕಳಿಸ್ತಾನೆ. ಯಾವ ಘಟನೆ ಅಂದ್ರೆ, ವಾಲಿದುಂದಿವಿ ಯುದ್ಧ ಮಾಡ್ತಾ ಗವಿಯಲ್ಲಿದ್ದಾಗ ಇವನು ಬಾಗಲ ಮುಚ್ಚಿ ಏನು ಬಂದಿರ್ತಾನಲ್ಲ, ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಹನುಮಾನಲ್ಲಿ ಪ್ರಶ್ನೆ ಮಾಡ್ತಾನೆ. ಯಾವ ರೀತಿ ಪ್ರಶ್ನೆ ಮಾಡ್ತಾನೆ, ಏನು ಪ್ರಶ್ನೆಯನ್ನು ಇರ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.